ನನ್ನ ಮಗ ತಂಗಿ ಮೇಲೆ ಭಾಳ ಜೀವ ಅದಾನ. ಈಕಿ ಮಿಟಕ್ಲಾಡಿ ಈಕಿ ಬಂದಿದ ಮೇಲೆ ಜನ ಬದಲಿ ಆಗ್ಯಾನ ಅಷ್ಟೇ. ನೋಡು ತಂಗಿ ಮೇಲೆ ಎಷ್ಟು ಜೀವ ಅದಾನ. ಆಕಿ ಬಾಳೆಹಣ್ಣು ಇಷ್ಟ ಅಂಥೇಳಿ ಬಾಳೆಹಣ್ಣು ಎಳ್ನೀರ ಎಲ್ಲ ಹೆಂಗೆ ತೊಗೊಂಡು ಬಂದ ನೋಡು ನನ್ನ ಮಗ. ಅತ್ತಿ ಅತ್ತಿ ಈಗ ರೀ ಅಡುಗೆ ಇದೆಲ್ಲ ಮಾಡಿದೆಲ್ಲ ಇದು ನಿಂಬೆಗಿನಾಗೆ ಹಾಕಿನಿ ನೋಡ್ರಿ. ನಿಂಬೆಗಿನಾಗೆ ಒಂದಿಟ್ಟು ಜಾಗ ಇತ್ತು, ಎಲ್ಲ ಅದ್ರಾಗೆ ಕಟ್ಟಿನಿ ನೋಡ್ರಿ. ಹೌದೇನು? ನನಗದು ಆಗಲ್ಲ ಇದು ಆಗಲ್ಲ ಅಂತಂದು ಮತ್ತೇನೇನು ಮಾಡಿ ಕಟ್ಟಿದಿ? ಇದು ರೀ ಅತ್ತಿ ಚಪಾತಿ ಮಾಡೀನಿ, ಉದ್ರಬೇಳೆ ಪಲ್ಯ ಆಯ್ತು, ಜುಣಕ ಮತ್ತು ಒಂದಿಷ್ಟು ರೌದುಂಡಿ ಮಾಡೀನಿ, ಚೂಡ ಒಂದಿಟ್ಟು ಮಾಡೀನಿ. ಹ್ಞೂ ಆಯ್ತು ತಗೋ. ಮತ್ತು ಊರಿಗೆ ಹೋಗ್ಲಕತ್ತಾಳ ನಮ್ಮ ಅತ್ತಿ, ಈಗ ಊರಾಗಿರಲ್ಲ ಅಂಥೇಳಿ ಮನೆ ತಿರುಗಾಡೋದು, ಆಕಿ ಶೋಭಿಗೆ ಕುಸುಮಿಗೆ ನಿನ್ನ ಗೆಳತಿರಿಗೆಲ್ಲ ಮನೆಗೆ ಕರೆಸ್ಕೊಂಡು ಕೂಡೋದು ಮಾಡಕ್ಕೆ ಹೋಗಬೇಡ. ಒಂದಿಟ್ಟು ಮನೆ ಕಡೆಗೆ ಲಕ್ಸ್ ಇರಲಿ. ನಾ ಇದ್ದಾಗರ ಏನು ಅತ್ತಿ ಅಂಜಿಕೆ ಮನೆ ಬಿಟ್ಟು ಹೊರಗೆ ಹೋಗ್ಲಾರ್ದಂಗೆ ಇರ್ತಿದ್ದೇನು ನೀನು? ಮನಾರ ಸೋವಿ ಮನೆಗೆ ಹೋಗೋದೇನು ಕುಸುಮಿ ಮನೆಗೆ ಹೋಗೋದೇನು ಹೋಗೇ ಹೋಗ್ತಿದ್ದಿ. ಇನ್ನು ನಾ ಇಲ್ಲ ಅಂತಂದ್ರೆ ಇನ್ನೊಂದು ಚೂರು ಹೆಚ್ಚಿಗೆ ಆಗ್ತದ ಹೊರತು ಅದೇನು ನಿಂದ್ರಲ್ಲ ಬಿಡು. ಊರಂದಳಕ ಒಂದು 4 ಮಂದಿಗೆ ಹಚ್ಕೋಬೇಕಾಗ್ತದ್ರಿ ಅತ್ತಿ. ಯಾರಿಗೆ ಹಚ್ಕೊಲಾರ್ದಂಗ ಗೂಗಿಗತ್ಲೆ ಕೂಡ್ಲಕ್ಕಾಗಲ್ಲ. ಒಂದು 4 ಮಂದಿ ಬೇಕಾತಾರ, ಸತ್ತಾಗ್ನು ಬೇಕಾಗ್ತದ. ಒಂದು ಮನೆ ಕಾರಣ ಕರ್ತಪ್ಪ ಏನಾದ್ರೂ ಮಂದಿ ಬೇಕೇ ಆತಾರ. ಯಾರಿಗೆ ಹಚ್ಕೊಲಾರ್ದೆ ನಮ್ಮ ಪಾಡಿ ನಾವು ಇದ್ರೆ ನಡೆಯಂಗಿಲ್ರಿ ಅತ್ತಿ. ಇಷ್ಟಕ್ಕೂ ನನ್ನ ಗೆಳತಿಯರು ನನ್ನ ಕಷ್ಟಕ್ಕೆ ನಷ್ಟಕ್ಕೆ ಎಲ್ಲ ಆಗ್ಯಾರ್ರಿ ಅತ್ತಿ. ಈಗ ನೀವು ಹೇಳ್ತೀರಿ ಅಂಥೇಳಿ ನಾನು ಎಲ್ಲ ಬಿಟ್ಟು ಕೂಡ್ಲಕ್ಕಾಗಲ್ಲ. ನಾಳೆ ನಮ್ಮ ಕಷ್ಟ ಅಂತಂದ್ರೆ ಮೊದಲು ಬರೋರೆ ಅವ್ರು, ಆಮೇಲೆ ಬರ್ತಾರೆ ಸಂಬಂಧಿಕರು. ಏನಾಗ್ಯದ ಎತ್ತಾಗ್ಯದ ಅಂತೇಳಿ ಕೇಳಕ್ಕೆ ಕಡ್ಡಿ ಆಡ್ಸಕ್ಕೆ. ನಮ್ಮ ಕಷ್ಟಕ್ಕೆ ನಷ್ಟಕ್ಕೆ ಆಗೋ ಅಂದ್ರೆ ಇವರೇ ನಮ್ಗೆ ಹೇಳ್ತಾರೆ, ಮತ್ತೆ ಯಾರಾಗಲ್ಲ ಹೋಗಲ್ಲ. ಅದು ಹೇಳ್ಬೇಡ್ರಿ, ನನಗೂ ಗೊತ್ತದ ಯಾವಾಗ ಹೋಗ್ಬೇಕು ಯಾವಾಗಿಲ್ಲ, ಮನೇನ ಕೆಲಸ ಯಾವಾಗ ಮಾಡ್ಕೋಬೇಕು ಎಲ್ಲ ಗೊತ್ತದ ರೀ ಅತ್ತಿ. ಯಾರಿಗೆಲ್ಲ ಕತ್ತಿದೆ ಗೂಬಿ ಅಂತ? ಯಾರಿಗೆಲ್ಲ ಕತ್ತಿದೆ ಗೂಬಿ ಅಂತ? ಅತ್ತೆಯಾಗಿ ಒಂದು 4 ತಿಳುವಳಿಕೆ ಮಾತು ಹೇಳಬೇಕು. ಮನೆ ಕಡೆಗೆ ಯಾರು ಇರಲ್ಲ ಅಂತ ಹೇಳಿ ನಾ ಹೇಳಾಗತ್ತಾರ ನನಗೆ ಗೂಬಿ ಅಂತೆ ನೀನು? ನಾನು ಯಾವಾಗ ನಿಮಗೆ ಗೂಗನ್ರಿ ಅತ್ತಿ? ನಾನು ಸಜಿಕ್ ಮಾತಿಗೆ ಹೇಳಾಗತ್ತೀನಿ ನಿಮ್ಗೆ. ಕುಂಬಳಕಾಯಿ ಕಳ್ಳ ಅಂತಂದ್ರೆ ನೀವ್ಯಾಕೆ ಹೆಗಲ್ ಮುಟ್ಕೋತೀರಿ? ನಾನು ನಿಮ್ಗಂದೇನು ಗೂಗಿಗತ್ಲೆ ನಿಮ್ಗತ್ಲೆ ಒಬ್ಬಕ್ಕಿ ಕೂಡ್ತೀನಿ ಮಾಡ್ತೀನಿ ಅಂತೇಳಿ ನಿಮ್ಗೆ ಅಂದೇ ಇಲ್ಲ. ನಾನು ಸಜಿಕ್ ಒಂದು ಮಾತಂದ್ರೆ ಅದು ಬಿ ಮೇಲೆ ಹಾಕೊಂಡ್ರೆ ಏನು ಹೇಳ್ಬೇಕಾ ಏನೋ ಇದಕ್ಕೆ. ಗಾಡಿದಾವ ಬಂದನ. ಇವೆಲ್ಲ ಗಾಡಿದಾಗ ನಾ ಇಡ್ತೀನಂತ ಪದ್ಮಾಗ ಒಂದಿಟ್ಟು ಜಲ್ದಿ ತಯಾರಾಗ್ಲಿಕ್ಕೆ ಹೇಳು. ಸೀತಾ, ನಾ ಇದೆಲ್ಲ ಬ್ಯಾಗತ್ತು ತೊಗೊಂಡು ಇದು ಇಡ್ತೀನಂತ. ಈ ಬಾಳಿಗೊಂಚಿಲ್ಲ ಇದೊಂದು ತೆಂಗಿನ ಗೊಂಚಿಲ್ ತೊಗೊಂಡು ಬಾ. ರೀ ಆಯ್ತು ತಗೋರಿ, ತೊಗೊಂಡು ಬರ್ತೀನಿ. ನೀವು ಬ್ಯಾಗ್ ತೊಗೊಂಡು ನೋಡ್ರಿ. ನಂದಿನಿ ಇನ್ನೂ ಎದ್ದಿಲ್ಲೇನು? ಇಲ್ಲ ಎದ್ದಾಳ, ಜಳಕ ಮಾಡ್ಲಾಗತ್ತಾಳ. ಇದು ರೀ ಗಾಡಿದವನಿಗೆ ಮತ್ತು ನಾವೇ ರೊಕ್ಕ ಕೊಡ್ಬೇಕೇನು ಮತ್ತೆ ಈ ಸರಿನು? ಇಲ್ಲಿಗೆ ಹೋದ್ರ ಅವರೇ ಆಕಿನ ಗಂಡೆ ಕೊಡ್ತಿರ್ಬೇಕು. ಖರೆ ನಾವು ಇಲ್ಲಿಂದ ಕಳಿಸ್ಲತ್ತೀವಲ್ಲ, ಮತ್ತು ಕೊಟ್ಟು ಕಳಿಸಿದ್ರೆ ಚಲೋ ಅನ್ನಿಸ್ತದ. ಆದ್ರೆ ಏನು ಮಾಡಲಿ, ನನ್ನ ಕಡೆಗೆ ಈಗ ರೊಕ್ಕ ಇಲ್ಲ. ನಾನು ಮೊನ್ನೆ ಕುಸುಮಿ ಕಡೆಗೆ ತೊಗೊಂಡು ಬಂದಿದ್ದೆ 1,000 ರೂಪಾಯಿ. ಅದ್ರಾಗ ಹಾಲಿನವನಿಗೆ ಒಂದು 200 ರೂಪಾಯಿ ಕೊಡೋದಿತ್ತು, ಕೊಟ್ಟಿನಿ. ಉಳಿದಿದ್ದು ಇಟ್ಟಿನಿ ಮನ್ಯಾಗ ಅದಾವ. 500 ರೂಪಾಯಿ ಬೇಕಿದ್ರೆ ಕೊಡ್ತೀನಿ ತಗೋರಿ, ಮತ್ತು ಇಟ್ಕೋರಿ. ಮತ್ತು ಕೊಟ್ಟು ಕಳಿಸ್ರಿ. ಮತ್ತು ಅದಿಷ್ಟೇ ಯಾಕೆ ಮತ್ತು ಅದಿಷ್ಟು ಕೊಟ್ಟಿಲ್ಲ ಅಂತ ಯಾಕೆ ಅನ್ಸ್ಕೊತೀರಿ? ಅದಿಷ್ಟು ಕೊಟ್ಟು ಕಳಿಸ್ರಿ. ಉಳಿದಿದ್ರಾಗ ಮನೆಗೆ ಹೆಂಗಾರ ಆದಿತ್ತು. ನನಗೆ ಗೊತ್ತು ನಿಮ್ಮ ಕಡೆಗೆ ರೊಕ್ಕಿಲ್ಲ ಅಂತೇಳಿ, ಅದಕ್ಕೆ ಮುಂಜಾನೆ ನಿಮ್ಮ ಪ್ಯಾಂಟಿಂದ ಗಿಸದಾಗ ಹಾಕಿಟ್ಟಿನಿ ನೋಡ್ರಿ, ಅದ್ರಾಗೆ ಇಟ್ಟೀನಿ, ಕೊಡ್ರಿ. ಆ ಜನ್ಮದಾಗ ಏನು ಪುಣ್ಯ ಮಾಡಿನೋ, ನಿನ್ನಂತ ಬಂಗಾರ ಅಂತ ಹೆಂಡತಿ ಕೊಟ್ಟನ ದೇವ್ರು. ಹ್ಞೂ ಒಗಳಿದ್ ಸಾಕು. ಮೊದಲು ಇದೆಲ್ಲ ಬ್ಯಾಗ್ ಅದು ಒಯ್ದು ಇಡ್ರಿ. ಮತ್ತು ಈಗ ಅತ್ಯಾರು ಬಂದರು ಅಂತಂದ್ರೆ ಮತ್ತೆ ಏನಾರ ಅನ್ಕೋತ ನಿಂದಿರ್ತಾರೆ. ನಡ್ರಿ ಗಾಡಿಯಾಗ ಒಯ್ದಿಡಮ್ಮಂತ. ಹ್ಞೂ ರಯ್ಯ ಹುಡುಕ ಎಷ್ಟು ಸಣ್ಣ ಕಾಣತಾವ. ಈಗ ಒಂಚೂಲ ಎಟ್ಟರ ವಜ್ಜತವೇ ಬಾ. ವಾವ್ ಅತ್ತಿ ಎಷ್ಟು ಸೂಪರ್ ಕಾಣತ್ತಿದ್ ಗೊತ್ತೇನು ನೀನು? ಮಸ್ತ್ ಕಾಣಕತ್ತಿದ್ ನೋಡಿ ಈ ಸೀರೆದಾಗಂತ್ರು. ಹೌದಾ? ಅಷ್ಟು ಚೆಂದ ಕಾಣಕತ್ತೀನಿ. ಸೀರೆ ಮಸ್ತ್ ತಂದ ನಮ್ಮ ಅಣ್ಣ ಸೀರೆ. ಇಂಥ ಸೀರೆ ಇದ್ದಿದ್ದಿಲ್ಲ ಬಿಡು ನನ್ನ ಬಲ್ಲಿ. ಎಷ್ಟು ತುಟ್ಟಿ ಸೀರೆ ಅದಾವ ಖರೆ, ಆದ್ರೆ ಇಂಥ ಸೀರೆ ಇದ್ದಿದ್ದಿಲ್ಲ ಬಿಡು. ಮಸ್ತದ ಸೀರೆ, ನನಗೆ ಭಾರಿ ಇಷ್ಟ ಆಯ್ತು. ಮನ್ಸಿಗೆ ಭಾರಿ ಬಂತು ಬಿಡು ನನಗೆ ಸೀರೆ. ಅತ್ತಿ ನೀ ಹೆಂಗೆ ಕಾಣತ್ತಿದ್ ಗೊತ್ತೇನ? ಈಗ ಹುಡುಗನ ಕಡೆನವ್ರು ನೋಡ್ಲಕ್ಕ ಅದು ಬರ್ತಾರಲ್ಲ ಹುಡುಗಿ ನೋಡ್ಲಕ್ಕ, ಸೇಮ್ ಹಾಗೆ ಕಾಣಕತ್ತಿದ್ ನೀನು. ಖರೆ ಹೇಳು, ಖರೆ ನಾನು ಅಷ್ಟು ಚಲೋ ಕಾಣತ್ತೀನಿ ಏನು? ನೀ ನನಗೆ ಅಟ್ಟಕ್ಕೆ ಏರಿಸ್ಲಕತ್ತಿದಿ? ಏನು ಸಮಾಚಾರ? ಅತ್ತಿ ನಾನು ಸುಳ್ಳೆಲ್ಲ ಹೇಳಕ್ ಹೋಗಲ್ಲ. ಚಂದ ಕಂಡ್ರೆ ಚಂದ ಕಾಣತ್ತಿದ ಅಂತೀನಿ, ಚಂದ ಕಂಡಿಲ್ಲ ಅಂದ್ರೆ ಚಂದ ಕಂಡಿಲ್ಲ ಅಂತೀನಿ. ಸುಳ್ಳೆಲ್ಲ ಹೇಳಿ ಅಟ್ಟಕ್ಕದು ಏರ್ಸೋದು ನನಗದೆಲ್ಲ ಗೊತ್ತಿಲ್ಲ ಬಿಡತ್ತಿ. ಅತ್ತಿ ಇರು, ಅವ್ವ ಹೊಂಟಾಳ, ಅವ್ವಾಗೆ ಕೇಳಿ ಬೇಕಿದ್ರೆ. ಪದ್ಮ ಇವ್ವ ಎಷ್ಟು ಚಂದ ಕಾಣತ್ತದ ಇವ ಸೀರೆ ನಿನಗ. ಮಸ್ತ್ ಕಾಣತ್ತಿದ್ ನೋಡು. ನೀನಂತೂ ಈ ಸೀರೆದಾಗ ಭಾರಿ ಕಾಣಿಸ್ಲಕತ್ತಿದವ. ಎಷ್ಟು ಚಂದ ಕಾಣತ್ತಿದ್ ಗೊತ್ತೇನ? ಈಗ ಹೊಸದಾಗಿ ಲಗ್ನಾಗಿ ತವ್ರ ಮನೆಗೆ ಬಂದಿರ್ತಾರಲ್ಲ ಹೆಣ್ಮಕ್ಳು, ಹಂಗೆ ಕಾಣತ್ತಿದ್ ನೋಡು ನೀನು. ಅಷ್ಟು ಚಂದ ಕಾಣತ್ತಿದ್ ನೋಡು ನೀನು ಈ ಸೀರೆದಾಗ. ನೋಡ್ದೆ ಅತ್ತಿ, ನಾ ಹೇಳಿಲ್ಲ ನಿನಗ
ಚಂದ ಕಾಣತ್ತಿತ್ತಂತೇಳಿ ನೋಡ ಅವನು ಅದೇ ಹೇಳ್ದಳು. ಅಣ್ಣ ಸೀರೆ ಮಸ್ತ್ ತಂದನತ್ಗೆಮ್ಮ, ಇಷ್ಟು ಚಂದ ಅರಸ್ತಾನ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ ಬಿಡವ. ಎಷ್ಟು ಮಸ್ತ್ ಅರ್ಸ್ಯಾನ ನೋಡು. ಹೆಣ್ಮಕ್ಳಿಗೂ ಒಂದೊಂದು ಸರಿ ಸೀರೆ ತಿಳಿಯಲ್ಲ, ಅಂಥದ್ರಾಗ ನಮ್ಮ ಅಣ್ಣ ಎಷ್ಟು ಚಲೋ ಸೀರೆ ತಗೊಂಡು ಬಂದ ನೋಡು ನನಗೆ. ನನಗೂ ಈ ಕಲರು ಡಿಸೈನು ಭಾರಿ ಇಷ್ಟ ಆಯ್ತು ಬಿಡವ. ಮಸ್ತ್ ತಗೊಂಡು ಬಂದಾರ ನಿಮ್ಮ ಅಣ್ಣ. ಅಡ್ಡಿ ಇಲ್ಲ. ಇದು ಬ್ಲೌಸ್ ಯಾವಾಗ ಹೊಲಿಸ್ಕೊಂಡಿ, ಯಾವಾಗ ಕಟ್ ಮಾಡ್ದಿ, ಯಾವಾಗ ಹೊಲ್ಕೊಂಡಿ? ನಿನ್ನಾರ ತಗೊಂಡು ಬಂದಾರ. ಇಷ್ಟು ಜಲ್ದಿ ಯಾರು ಹೊಲ್ಕೊಟ್ಟರು ನಿನಗೆ? ಇಲ್ಲ, ಇದು ಸೀರೆದಂದು ಬ್ಲೌಸ್ ಇನ್ನೂ ನಾ ಕಟ್ಟೆ ಮಾಡಿಲ್ಲ. ಇದು ಇತ್ತು ನನ್ನ ಬಲ್ಲಿ, ಒಂದು ಬೇರೆ ಸೀರೆ ಮೇಲಿಂದ ಇತ್ತಿದು ಮ್ಯಾಚಿಂಗ್ ಆಗ್ತದ ಅನ್ನಿಸ್ತು ಕಲರ, ಅದಕ್ಕೆ ಹಾಕೊಂಡಿನಿ. ಏನು ಇದ್ರದ್ದೇ ಹೊಲಿಸಿದಂಗೆ ಆಗ್ಯದ ನೋಡತ್ತಿಗಮ್ಮ, ಎಷ್ಟು ಚಂದ ಕುಂತದ ನೋಡು. ಡಿಸೈನ್ ಎರಡು ಸೇಮ್ ಸೇಮ್ ಕಾಣತ್ತಾವ. ಇದ್ರಂದೇ ಈಗ ತೆಗೆದು ಹೊಲಿಸಿದಂಗೆ ಕಾಣತ್ತದ. ಈಗೇನು ಕಟ್ ಮಾಡಿ ಮತ್ತೆ ಹೊಲಿಸ್ಲಿಕ್ಕೆ ಹೋಗಲ್ಲ ನಾನು, ಇದೇ ಮ್ಯಾಚಿಂಗ್ ಆಗಿಬಿಟ್ಟದ. ಮತ್ತೆ ಅದಕ್ಕೆ ಹೊಲಿಸ್ಲಿ ಚಂದ ಕಾಣತ್ತದಲ್ಲ. ಚಲೋ ಕಾಣತ್ತದ ನೋಡು. ಗೊತ್ತೇ ಆಗಲ್ಲ ಅದು ಈ ಸೀರೆದಂದೇ ಅದ ಅನ್ನಿಸ್ತದ, ಬೇರೆದ ಅದ ಅಂತ ಹೇಳಿ ಅನ್ಸಲೇವ. ಮತ್ತೆ ಹೊಲಿಸ್ತಿ ಬಿಡು. ಮತ್ತು ಇದೇ ಚಂದ ಮ್ಯಾಚಿಂಗ್ ಆಗ್ಯದ. ಗೊತ್ತೇ ಆಗಲ್ಲ ಅದು ಇದರದೇ ಅದ ಅಂಥೇಳಿ ಅನ್ನಿಸ್ತದ. ಡಿಸೈನ ಕಲರ್ ಎಲ್ಲ ಸೇಮೇ ಅದ. ಇದು ನಾನು ನೋಡಿ ಮಾತಿಗೆ ಹತ್ತು ಬಿಟ್ಟಿನಿ. ಪದ್ಮ ಗಾಡಿ ಬಂದು ನಿಂತದವ, ನಿಮ್ಮಣ್ಣ ಹೇಳು ಅಂತ ಹೇಳಂದ್ರು. ನಾನು ನೋಡಿ ಮಾತಿಗೆ ಹತ್ತು ಬಿಟ್ಟಿನಿ. ಅತ್ತೇರಲ್ಲಿ ಕರಿ ಜಲ್ದಿ, ಗಾಡಿದವ ಗಡಿಬಿಡಿ ಮಾಡ್ಲಾಗತ್ತಾನ. ಇರವ ನಾನೇ ಕರಿತೀನಿ. ಅತ್ತಿ ಅತ್ತಿ ಗಾಡಿ ಬಂದದ, ಬರ್ರಿ ಜಲ್ದಿ. ಇದು ಅತ್ತಿ ಸ್ವಾತಿಗೆ ಅದು ಕೇಳಾಗತ್ತೀನಿ ಅಂತ ಹೇಳು. ಆಯ್ತು ಹೇಳ್ತೀನಿ. ಬರೀ ಸ್ವಾತಿಗೆ ಅಷ್ಟೇ ಹೇಳಿ ಏನು ಮತ್ತು ನನ್ನ ಮಗನಿಗೂ ಹೇಳಿ. ಅವ್ವ ಅದೇಟ ನಾಚುತ್ತೇವ ತಾಯಿ. ನನ್ನ ಮನೆ ಸೊಸೆಯಾಗಿ ಬರ್ಬೇಕನ್ನತ್ತಿದಿ ಏನ? ಇಷ್ಟು ನಾಚ್ಲಕತ್ತಿದಿ ಈಗ? ಹಂಗೇನಿಲ್ಲತ್ತಿ, ಹಂಗೇನು ಇರಲ್ನು ಬಿಡು ನಂದಿನಿ. ಯಾಕಂತಂದ್ರೆ ನಿನಗೆ ನನ್ನ ಮಗನಿಗೆ ಭಾಳ ಬಿಡಿಸ್ತದವ. ನನ್ನ ಮಗ ಹುಟ್ಟಿದ ಕೂಡಲೇ ಬಂಗಾರ ಚಮಚ ಬಾಯಾಗಿ ಇಟ್ಕೊಂಡು ಹುಟ್ಟ್ಯಾನ. ನೀನು ಹುಟ್ಟಿದಾಗ ಸ್ಟೀಲ್ ಚಮಚನೂ ಗತಿ ಇದ್ದಿದ್ದಿಲ್ಲ ನಿಮ್ಮ ಮನ್ಯಾಗ, ಗೊತ್ತೇನು? ಯವ್ವ ಪದ್ಮ, ಎಷ್ಟು ಚಂದ ಕಾಣತ್ತಿದ್ದೇವ ಮಗಳೇ. ನಂದೇ ದೃಷ್ಟಿ ತಾಗ್ತದ ನೋಡವ ನಿನಗೆ. ಈ ಎರಡು ಕಣ್ಣು ಸಾಲಲ್ಲಿ ನೋಡು ಮಗಳೇ, ನಿನಗೆ ನೋಡ್ಲಕ್ಕ ಅಷ್ಟು ಚಂದ ಕಾಣಕತ್ತಿದ್ದಿ, ಗೊತ್ತೇನ? ಲಕ್ಷ್ಮಿ ಕಳಿ ಎದ್ದು ಕಾಣಕತ್ತದ ಮುಖದಾಗ. ಹೆಣ್ಮಕ್ಕಳು ಹಿಂಗಿರ್ಬೇಕು. ಇದ್ದಿದ್ದ ಮನೆಗೆ ಮತ್ತು ಹೋಗಿದ್ದ ಮನೆಗೆ ಯಾವಾಗ ಸಿರಿ ಸಂಪತ್ತು ತಂದು ಕೊಡ್ತಾ ಇರಬೇಕು. ಕೆಲವೊಂದು ಇರ್ತಾವ ದರಿದ್ರ ಒಕ್ಕರ್ಸ್ದಂಗೆ ದರಿದ್ರ ತಂದು ಇಡ್ತಾವ ಮನ್ಯಾಗ. ಇನ್ನಾಟ ಬಡತನ ತುಂಬಿ ತುಳುಗ್ತದ ನೋಡು, ಅಂಥವು ಇರ್ತಾವ ಒಂದೊಂದು ಕಾಲ್ಗುಣ. ಆದ್ರೆ ನೀನು ಮಗಳೇ ಹೋಗಿದ್ದ ಮನೆ ಇನ್ನೋಟು ಹೆಚ್ಚಿಗೆ ಹಾಕೋತ್ ಹೋಯ್ತು. ಖರೆ ಕಡಿಮೆ ಮಂತ್ರ ಬಿದ್ದಿಲ್ಲ ನೋಡಿ ವಯದೂಕು ಇಲ್ಲಿ ತನಕ. ಅತ್ತಿ ಎಲ್ಲಿಗೆ ಹೋಗಿರಿ? ನಾ ಆ ಕಡೆ ಹಿಂತೆಲ್ಲ ನೋಡಿ ಬಂದ, ನೀವು ಕಾಣಲೇ ಇಲ್ಲ. ಅಲ್ಲಿ ಗಾಡಿ ಬಂದದ, ನಿಮ್ಮ ಮಗ ಕರ್ಲೇಗತ್ತಾರ್ರಿ. ನಡ್ರಿ ಅತ್ತಿ, ಗಾಡಿ ಬಂದದ. ಎಷ್ಟೊತ್ತಾಯ್ತು ಗಾಡಿದವ ಗಡಿಬಿಡಿ ಮಾಡ್ಲಕತ್ತ. ನಡ್ರಿ ಅತ್ತಿ. ಬಂದ ನೆನು ಗಾಡಿದವ. ಆಯ್ತು ನಡಿಯವ, ಆಯ್ತು ನಡಿ. ಈಕಿ ಯಾಕೆ ಹಿಂಗೆ ಮಾರಿ ಸಣ್ಣ ಮಾಡ್ಕೊಂಡು ನಿಂತಾಳ? ಈಕಿಗೆ ಏನು ಬಡೀತು ಗರ? ಏನಿಲ್ಲ ಅಜ್ಜಿ, ಮನಿ ಖಾಲಿ ಖಾಲಿ ಕಾಣಿಸ್ತದಲ್ಲ, ಅದಕ್ಕೆ ಜರ ಬೇಜಾರಾಯ್ತು. ನೀ ಹಿಂಗೆ ಬೆಣ್ಣಿ ಮಾತಾಡಿದ್ರ ನಾ ಕರಗ್ತೀನಿ ಅನ್ಕೋಬೇಡ. ಒಳಗೆ ಖುಷಿ ಆತಿರ್ತದ. ಈ ಮುದುಕಿ ಯಾವಾಗ ತೊಲಗ್ತಾಳ ಅಂಥೇಳಿ ಕಾಯ್ತಿರ್ತೀರಿ, ಮ್ಯಾಲೆ ನೋಡಿದ್ರೆ ಹಿಂಗೆ ನಾಟಕ ಮಾಡ್ತೀರಿ ಬೆಣ್ಣಿ ಹಚ್ಚಿ ಮಾತಾಡ್ದಂಗೆ. ಇರ್ಲಿ ಬಿಡು, ಮನೆ ಕಡೆ ಹುಷಾರಿರ್ರಿಯವ. ಹೋಗಿ ಬರ್ತೀನಿ. ಈತ ಕರ್ಕೊಂಡು ಬರ್ತೀನಿ ಅತ್ತೆರಿಗೆ ಮತ್ತ ಈಕಿಗೆ ಪದ್ಮಾಗ ಅಂತ ಹೇಳಿ ನೀನು ಇಲ್ಲೇ ಬಂದು ಮಾತಿಗೆ ಹತ್ಕೊಂಡು ಬಿಟ್ಟಿದ್ದೇನ? ಅಲ್ಲಿ ಗಾಡಿದಾವಲ್ಲಿ ಇದು ಮಾಡ್ಲಕತ್ತಾನ, ಜಲ್ದಿ ಹೋಗೋದದ ಬರ್ರಿ, ಎಷ್ಟೊತ್ತು ಮಾಡ್ತೀರಿ ಅಂತ ಹೇಳಿ. ನಡ್ರಿ, ಹೊತ್ತೈತಲ್ಲಿ ಅವ ನಿಂದ್ರಲ್ಲ ಹೊಂಟಾನ. ಅಣ್ಣ ಆಯ್ತು ನಡಿ. ಅಣ್ಣ ಸೀರೆ ನನಗೆ ಭಾರಿ ಅಂದ್ರೆ ಭಾರಿ ಇಷ್ಟ ಆಯ್ತಣ್ಣ. ಹೌದೇನವ? ನನಗಂತೂ ನಿನಗೆ ಇಷ್ಟ ಆಯ್ತಲ್ಲವ, ಅದೇ ಖುಷಿ ಆಯ್ತು. ಹೋಗಿ ಬರ್ತೀನಿ ಅಣ್ಣ. ಮತ್ತು ಅವಾಗದು ಕರಿಲಾಕ್ ಬಂದಾಗ ಬಂದ್ಬಿಡು, ಒಂದೆರಡು ದಿನ ಇದ್ದು ಬರಟಂತ. ಆಯ್ತು ತಗೋವ, ಬರ್ತೀನಂತ. ಹಂಗೆ ಕೇಳತ್ತಿದ ಅಂತೇಳಿ ನಿನ್ ಗಂಡಗ ಮಕ್ಕಳಿಗೆ ಎಲ್ಲ ಕೇಳತ್ತಿದ ಅಂತೇಳು. ಕರ್ಕೊಂಡು ಬಾ ಒಂದ್ಸರಿ ಎಲ್ಲೋರ್ಗಿ. ಮಕ್ಕಳಿಗಂತರೂ ಒಟ್ಟೆ ಕರ್ಕೊಂಡೇ ಬಂದಿಲ್ಲ ನೀನು. ನಾನು ಈಗ ಅವರು ಸಾಲಿ ಕಾಲೇಜ್ ಅನ್ಕೋತಾ ಊರ್ ಮೇಲೆ ಅದಾರಲ್ಲ, ನನಗೂ ಆ ಕಡೆ ಬರೋದಾಗಿಲ್ಲ. ನೋಡೇ ಇಲ್ಲವ ಎಷ್ಟು ವರ್ಷ ಆಯ್ತು. ಅದಕ್ಕೆ ಕರ್ಕೊಂಡು ಬಾ. ಬರ್ರಿ ಅಣ್ಣವ್ರೆ, ಎಟ್ಟತ್ ಮಾಡ್ತೀರಿ? ನನಗಿನ್ನ ಬೇರೆ ಕಡೆಗೆ ಹೋಗೋದದ ರೀ. ಆಯ್ತು ತಗೋಣ್ಣ, ಬರ್ರಿ. ಮತ್ತು ಮಾತಾಡಿದ್ರೆ ಆಯ್ತು ತಗೋ. ಇನ್ನು ಬರ್ತೀವಣ್ಣ. ಮತ್ತು ಅವ ಮನುಷ್ಯ ಒಂದು ಗಡಿಬಿಡಿ ಮಾಡ್ಲಾಗತ್ತಾನ, ಮತ್ತು ಅವ್ನಿಗೆ ಬೇರೆ ಕಡೆ ಹೋಗೋದದ ಕಾಣಿಸ್ತದ, ಅದಕ್ಕೆ ಇದು ಮಾಡ್ಲಾಗತ್ತಾನ. ಬರ್ತೀವಣ್ಣ. ಆಯ್ತು ಬಾವ, ಅವ್ನಿಗೆ ಹೇಳ್ತೀನಂತ. ಬರ್ರಿ ಜಲ್ದಿ ಬರ್ರಿ. ಅದು ಎಟ್ಟರ ಗಡಿಬಿಡಿ ಮಾಡ್ತೀಯಪ್ಪ ನೀನು. ಅಣ್ಣ ತಂಗಿ ಒಂದಿಟ್ಟು ಮಾತಾಡ್ಕೊಳಕತ್ತಿರು, ನೀ ನೋಡಿದ್ರ ನಡೀರಿ ನಡೀರಿ ಅಂತೇಳಿ ಒಂದೇ ಇದಕ್ಕೆ ಬೆನ್ನೆ ಹತ್ತಿದೆಪ್ಪ. ಒಂದೇ ಕಾಲ ಮೇಲೆ ನಿಂತು ಬಿಟ್ಟಿದಿ. ಅವರೇ, ನಮಗೂ ಬೇರೆ ಕಡೆಗೆ ಹೋಗೋದಿರ್ತದ್ರಿ. ಒಂದೇ ಕಡೆಗೆ ಕಾಯ್ಕೊಂಡು ನಿಂದಿರ್ಲಕ್ ಆಗಲ್ರಿ. ಇಡೀ ದಿನ ಒಬ್ಬರಿಗೆ ತರದು ಬಿಡೋದು ಮಾಡಿದ್ರ ನಮ್ದು ಹೊಟ್ಟಿಪಾಡು ನೋಡ್ಬೇಕಲ್ರಿ ಅವರೇ. ಅವ್ವ ಇರ್ಲಿ ಬಿಡು, ಅವ್ರಿಗೆ ಮತ್ತೆ ಬೇರೆ ಕಡೆಗೆ ಹೋಗೋದಿರ್ತದಲ್ಲ, ಹಾಗಾಗಿ ಇದು ಮಾಡ್ತಾರ. ನೀವು ನಡ್ರಿ ಅಣ್ಣರೇ. ಅವ ಅತ್ತಿ ಒಂದೀಟು ನಿನಗೆ ಹೋಗಿ ಬರ್ತೀನಿ ಅಂತ ಅನ್ಲಿಲ್ಲ ನೋಡು, ಹಾಗೆ ಹೋಗ್ಬಿಟ್ಟಳು. ಆಕೆ ಎಂದಿನ ಹಿಡ್ದು ಹಂಗೆ ಬಿಡವ. ಆಕೆಗೆ ನೀನು ಎಷ್ಟೇ ಪ್ರೀತಿ ತೋರಿಸು, ಆಕೆ ಮಾತ್ರ ಆಕಿನ ಗುಣ ಬಿಡಲ್ಲ. ಇರ್ಲಿ ಬಿಡು.
ಇದು ನಿಮ್ಮಪ್ಪ ಮತ್ತೆ ಹೊಲಕ್ಕೆ ಹೋದ್ರೇನು ಇರ್ಲಿ ತಗೋ. ನಂದು ಯಾಕೇನೋ ನೀ ಸಪ್ಪು ಮಾಡ್ಕೊಂಡಿದ್ದಲ್ಲ ಮುಖ, ಯಾಕೆ ಏನು ಅಂದಿಳೇನು ನಿಮ್ಮ ಅತ್ತಿ? ಅದು ಅವ್ವ ನಾನು ಸ್ವಾತಿ ಕೇಳತ್ತಿದ ಅಂತ ಹೇಳಂದ ಅಕ್ಕಿನೇ ಅಂದಳು. ಮತ್ತು ಸ್ವಾತಿಗೆ ಅಷ್ಟೇನಾ ಏನು ಮತ್ತು ನನ್ನ ಮಗನಿಗೂ ಕೇಳತ್ತಿದ ಅಂತ ಹೇಳಬೇಕು ಅಂತಂದಳು. ನನಗೊಮ್ಮೆ ಅದು ವಿಚಿತ್ರ ಅನ್ನಿಸ್ತಲ್ಲ, ಅದಕ್ಕೆ ನಾ ಸ್ವಲ್ಪ ನಗು ಬಂತು, ಅದಕ್ಕೆ ನಕ್ಕೋತ ನಿಂತಿದ್ದ. ಅದಕ್ಕೂ ಅಕ್ಕಿನೇ ಅಂದಳು, ಅದು ಎಟ್ಟಂತ ನಾಚಿತೇವ ನೀನು, ಏನು ನಮ್ಮ ಮನೆಗೆ ಸೊಸೆಯಾಗಿ ಬರ್ಬೇಕು ಅನ್ನತ್ತಿದೇನು ಅಂತ ಅಕ್ಕಿನೇ ಅಂದಳವ. ಮತ್ತು ಎಲ್ಲ ತಾನೇ ಅಂದು ಮತ್ತು ತಾನೇ ಮತ್ತು ಅಂಥದ್ದೇನು ಆಸೆನೂ ಇಟ್ಕೊಳಕ್ಕೆ ಹೋಗ್ಬೇಡ, ನನ್ನ ಮಗ ಹುಟ್ಟುತ್ತಲೇ ಬಂಗಾರ ಚಮಚೆ ಬಾಯಿಗೆ ಇಟ್ಕೊಂಡು ಹುಟ್ಟೆನ, ನೀನು ಹುಟ್ಟಿದಾಗ ಒಂದು ಇಷ್ಟಿಲ್ದ ಚಮಚನೂ ಗತಿ ಇದ್ದಿದ್ದಿಲ್ಲ ಈ ಮನ್ಯಾಗ ಅಂಥೇಳಿ ಅಂದಳವ. ಅದಕ್ಕೆ ಒಂದಿಟ್ಟು ಬೇಜಾರಾಯ್ತು. ನಮ್ಗೆ ಅತ್ತಿ ಎಷ್ಟು ಕೀಳಾಗಿ ನೋಡ್ತಾಳಲ್ಲ ಅಂಥೇಳಿ ಬೇಜಾರಾಯ್ತವ, ಮತ್ತೇನಿಲ್ಲ. ನನಗೆ ಅದು ಯಾವುದು ತಲೆಗೆ ಇದ್ದಿಲ್ಲ, ಹಿಂಗೆ ಅವ್ರ ಮನೆ ಸೊಸೆ ಆಗಬೇಕು ಅದು ಯಾವುದು ನನ್ನ ತಲೆಗಿಲ್ಲವ. ನನಗೆ ಬರೀ ಓದಬೇಕು, ಏನಾರ ಒಂದು ಸಾಧಿಸ್ಬೇಕು, ಅದೊಂದು ಬಿಟ್ಟು ಬೇರೆ ಏನು ತಲೆಗಿಲ್ಲ. ಆದರೆ ಅತ್ತಿನೇ ಹಂಗೆಲ್ಲ ತಿಳ್ಕೊಂಡು ತಾನೇ ಅದೆಲ್ಲ ಮಾತಾಡ್ದಳಲ್ಲ, ಒಂದಿಟ್ಟು ಬೇಜಾರಾಯಿತು. ಹೋಗ್ಲಿ ಬಿಡು, ನಂದು ನಿಮ್ಮ ಅತ್ತಿ ಯೋಗ್ಯತೆ ಅಷ್ಟೇ. ನಾವು ಆಕಿಗೆ ಎಷ್ಟೇ ಹಾಲ ತುಪ್ಪ ತಿನ್ನಿಸಿ ಎಷ್ಟೇ ಚಂದ ನೋಡ್ಕೊಂಡ್ರು ಮತ್ತೆ ಆಕಿಗೆ ಹಾಕೋದು ವಿಷಯನೇ. ಹೋಗ್ಲಿ ಬಿಡವ, ಹೋಗಿ ಓದ್ಕೋತೇನು ಓದ್ಕೋ ಹೋಗು. ಹ್ಞೂ ಅವ್ವ, ಒಂದಿಟ್ಟು ಓದ್ಕೊಳ್ಳೋದದ, ಓದ್ಕೋತೀನಂತ. ಇವತ್ತು ಸಂಜಿಕ ಇವ್ರು ಬರೋದು ಮಾತಾಡಬೇಕು. ಇದು ಇನ್ನೂ ಎಲ್ಲಿ ಹೋಗಿ ಮುಟ್ತದೋ ಎನ್ಸಿದೇನೋ, ಮುಂದೆ ಏನು ಎತ್ತ ಒಂದು ತಿಳಿವಲ್ದಲ್ಲ. ಈಕಿ ಪದ್ಮ ಒಂದು ಹಿಂಗೆ ಮಾತಾಡೋಕೆ ಮುಂದೆ ಹೆಂಗೆ ಅನ್ನೋದೇ ಗೊತ್ತಾಗವಲ್ದು. ಬರಲಿ ಇವತ್ತು ಸಂಜೆಗೆ ಇವ್ರು ಮಾತಾಡ್ತೀನಿ.